ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಲಾಗ್. ಹಬ್ಬ ಯಾವುದೇ ಇರಲಿ, ಎಷ್ಟೇ ಸಿಹಿ ತಿಂಡಿ ಇರಲಿ, ಹೋಳಿಗೆ ಇಷ್ಟ ಎಮೋಷ್ನಲ್. ಅದಕ್ಕೆ ಈ ದೀಪಾವಳಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಹೇಗೆ ಮಾಡೋದೆಂದು ನೋಡೋಣ ಬರ್ರಿ. ಹೋಳಿಗೆ ಮಾಡೋಕ್ಕೆ ಮೊದಲು ಕನಕ ಕಲಸೋಣ. ಒಂದು ಬಟ್ಲು ಮೈದಾ ಹಿಟ್ಟು, ಕಾಲು ಬಟ್ಲು ಚಿರೋಟಿ ರವೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿದ್ಕೊಳ್ಳೋಣ. ಈಗ ಮಿದ್ದಾದ್ಮೇಲೆ ನೆನೆಯೋಕೆ ಬಿಟ್ಟು ಇವಾಗ ಒಂದು ಒಲೆ ಮೇಲೆ ಶೇಂಗಾ ಹುರ್ಕೊಳ್ಳೋಣ. ಶೇಂಗಾ ಮೇಲೆ ಶೇಂಗಾ ಸಿಪ್ಪೆ ತೆಗೆದು ಈ ಥರ ಮಿದ್ದಿ ತೆಗೆದು ಆಮೇಲೆ ಮರದಿಂದ ಈ ಶೇಂಗಾ ಸಿಪ್ಪೆ ಹೊರಗೆ ಹಾಕಿ ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಈ ಥರ ಮಾಡಿಡೋಣ. ಇವಾಗ ಬೆಲ್ಲ ತೊಗೊಂಡು ಅದನ್ನ ಹನ ಮಾಡಿ ಆಮೇಲೆ ಈ ಪಾಕನ ಶೇಂಗಾಗೆ ಸೇರಿಸ್ಕೊಂಡು ಮಿದ್ಕೊಂಡು ಈ ಥರ ಆರಿದ ಮಟ್ಟ ಬಿಟ್ಟು ಆಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿ ಈ ಥರ ಇದನ್ನ ಇವಾಗ ಕನಕದಲ್ಲಿ ಸೇರಿಸಿ ಮಾಮೂಲಿ ಹೋಳಿಗೆ ಹೇಗೆ ಮಾಡ್ತೇವಲ್ಲ ಆ ಥರ ಹೋಳಿಗೆ ಲಟ್ಟಿಸ್ಕೊಂಡು ಈ ಥರ ಮಾಡಿ ಆಮೇಲೆ ಇವಾಗ ಹಂಚಿನ ಮೇಲೆ ಎರಡು ಸೈಡು ಹೊಂಬಣ್ಣ ಬರೋ ರೀತಿ ಬೇಯಿಸಿದರೆ ಶೇಂಗಾ ಹೋಳಿಗೆ ರೆಡಿ ಆಗ್ತವೆ. ನೋಡಿ ಗಾಯ್ಸ್, ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.